ರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಆ ಡಿಸೆಂಬರ್ 10, 1948ರಿಂದ ಈ ಒಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊತಾ ಇದೀವಿ. ಇವತ್ತು ನಾವು ಬಹಳಷ್ಟು ಅವಕಾಶಗಳನ್ನ ಪಡ್ಕೊಂಡಿದ್ದೀವಿ. ಹಾಗೆ ನೋಡ್ತಾ ಹೋದ್ರೆ ಬಹಳಷ್ಟು ವಿಷಯ ನಾನು ನೇರವಾಗಿ ಇವತ್ತು ಮಾನವ ಹಕ್ಕುಗಳ ವಿಷಯಕ್ಕೆ ಬಂದ್ಬಿಡ್ತಾ ಇದ್ದೀನಿ. ಸೊ ಡಿಸೆಂಬರ್ 10 ನಾವು ಮಾನವ ಹಕ್ಕುಗಳ ಇದೆ ಅಂತ. ಮತ್ತೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಮೌರ್ಯ ಸಾಮ್ರಾಜ್ಯದ ಅಡಿಯಲ್ಲಿ ಅಶೋಕ ಅಂತ ಒಬ್ಬ ರಾಜ ಕೂಡ ಇದ್ದ. ಅಶೋಕನ ವಿಷಯದಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ನೋಡ್ತೀವಿ. 268ರಿಂದ 232 BCಗೆ ವಿಶೇಷವಾದಂತಹ ಮಾಹಿತಿಗಳನ್ನ ಹೇಳಿದೆ. ಸೊ ಆ ಕಾನೂನು ಏನ್ ಮಾಡ್ತಾನೆ ಅಂತಂದ್ರೆ, ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಂತೆ ಆ ಒಂದು ಜನಗಳಲ್ಲಿ ಮನುಷ್ಯರನ್ನಾಗಲಿ ಅಥವಾ ಪ್ರಾಣಿಗಳನ್ನಾಗಲಿ ಸಾಯಿಸಬಾರದು ಅಂತ ಹೇಳ್ತಾನೆ.